ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ಇಂದಿನ ಸಂಚಿಕೆಯಲ್ಲಿ ಹಿರಿಯ ನಟ ಹೊನ್ನಪ್ಪ ಭಾಗವತರ್ ಅವರ ಬಗ್ಗೆ ಒಂದು ಪಕ್ಷಿ ನೋಟವನ್ನ ತಮಗೆ ಪ್ರಸ್ತುತಪಡ್ತಾ ಇದ್ದೀವಿ. ದಯಮಾಡಿ ನೋಡಿ. ಚೌಡತಂದ್ರ ಹೊನ್ನಪ್ಪ ಭಾಗವತರ್ ಇವರು 14 ಜನವರಿ 1915ರಲ್ಲಿ ಜನಿಸಿದರು ಮತ್ತು 2 ಅಕ್ಟೋಬರ್ 1992ರಲ್ಲಿ ಅವರು ನಿಧನ ಹೊಂದಿದರು. ಕನ್ನಡದ ಹೊನ್ನಪ್ಪ ಭಾಗವತರ್ ಇವರು ಒಬ್ಬ ಭಾರತೀಯ ರಂಗಭೂಮಿ ಮತ್ತು ಚಲನಚಿತ್ರ ನಟ, ನಿರ್ಮಾಪಕ, ಸಂಗೀತಗಾರ ಮತ್ತು ಗಾಯಕ. ಅವರು ಗಾಯಕರಾಗಿ ಮತ್ತು ಕನ್ನಡ ಚಿತ್ರರಂಗದ ಪ್ರವರ್ತಕರಲ್ಲಿ ಒಬ್ಬರಾಗಿ ಪ್ರಸಿದ್ಧರಾಗಿದ್ದರು. ತಮಿಳು ಚಿತ್ರರಂಗದಲ್ಲೂ ಸಕ್ರಿಯರಾಗಿದ್ದರು. ಭಾಗವತರ್ ಅವರು ನಟಿ ಸರೋಜಾದೇವಿ ಅವರನ್ನ ಉದ್ಯಮಕ್ಕೆ ಕರೆತಂದಿದ್ದಾರೆ. ಅವರ ಮಗ ಭರತ್ ಭಾಗವತರ್ ಕೂಡ ಕನ್ನಡ ಚಲನಚಿತ್ರಗಳು ಮತ್ತು ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ ನಟರಾಗಿದ್ದಾರೆ. ಹೊನ್ನಪ್ಪ ಭಾಗವತರ್ ಅವರ ಆರಂಭಿಕ ಜೀವನದ ಬಗ್ಗೆ ತಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಅವರು 1915ರಲ್ಲಿ ನೆಲಮಂಗಲದ ಚೌಡಸಂದ್ರದಲ್ಲಿ ಚಿಕ್ಕಲಿಂಗಪ್ಪ ಮತ್ತು ಕಲ್ಲಮ್ಮ ದಂಪತಿಗಳಿಗೆ ಜನಿಸಿದರು. ಜೀವನೋಪಾಯಕ್ಕಾಗಿ ನೇಯ್ಗೆ ಮಾಡುತ್ತಿದ್ದರು. 5ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡು ತಾಯಿಯ ಭಜನೆ ಮತ್ತು ಸಂಗೀತವನ್ನು ಕೇಳುತ್ತಾ ಬೆಳೆದರು. ಅವರು ಕೆಲಸಕ್ಕಾಗಿ ಬೆಂಗಳೂರಿಗೆ ತೆರಳಿದರು. ಶಾಸ್ತ್ರೀಯ ಸಂಗೀತವನ್ನ ಕಲಿತರು. ನಂತರ ಆಕಸ್ಮಿಕವಾಗಿ ಅವರು ತಮ್ಮ ಗುರು ಸಂಬಂಧಿ ಮೂರ್ತಿ ಭಾಗವತರ್ 3 ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ಹರಿಕಥಾ ವಿದ್ವಾನ್ ಮತ್ತು ಶಾಸ್ತ್ರೀಯ ಸಂಗೀತಕಾರರಾಗಿದ್ದರು. ಅವರನ್ನು ಸಂಬಂಧಿಕರ ವಿವಾಹ ಸಮಾರಂಭದಲ್ಲಿ ಭೇಟಿಯಾದರು ಮತ್ತು ಶಾಸ್ತ್ರೀಯ ಸಂಗೀತವನ್ನು ಕಲಿಯಲು ಅವರ ಶಿಷ್ಯರಾದರು. ಅವರು ಮೊದಲು ತಮ್ಮ ಸಂಬಂಧಿ ಮೂರ್ತಿಯವರ ಶಿಷ್ಯರಾದರು. ನಂತರ ಹಾರ್ಮೋನಿಯಂ ವಾದಕ ಅರುಣಾಚಲಪ್ಪ ಅವರ ಶಿಷ್ಯರಾದರು. ಹೊನ್ನಪ್ಪ ಸೇಲಂನಲ್ಲಿ ಒಂದು ನಾಟಕವನ್ನು ಪ್ರದರ್ಶಿಸಿದರು ಮತ್ತು ಅದೇ ಸಮಯದಲ್ಲಿ ತಮಿಳು ಚಿತ್ರರಂಗದ ಉದಯೋನ್ಮುಖ ತಾರೆ ಎಂ.ಕೆ. ತ್ಯಾಗರಾಜ ಭಾಗವತರ್ ನಿರ್ದೇಶಕ ಎಲ್ಲಿಸ್ ಆರ್ ಡಂಕನ್ ಅವರಿಗೆ ತಮ್ಮ ಅಂಬಿಕಾಪತಿ ಚಿತ್ರದ ಪೋಷಕ ಪಾತ್ರಕ್ಕಾಗಿ ಭಾಗವತರ್ ಅವರನ್ನ ಶಿಫಾರಸು ಮಾಡಿದರು. ಭಾಗವತರ್ ನಾಟಕವು ಯಶಸ್ವಿಯಾಯಿತು ಮತ್ತು ಭಾಗವತರ್ ಎಂಬ ಬಿರುದನ್ನು ನೀಡಿ ಗೌರವಿಸಲಾಯಿತು ಮತ್ತು ಆದ್ದರಿಂದ ಹೊನ್ನಪ್ಪ ಭಾಗವತರ್ ಎಂದೇ ಅವರನ್ನು ಗೌರವಿಸಲಾಯಿತು. ಮುಂದುವರೆದು ವೃತ್ತಿ ಜೀವನವನ್ನು ಈಗ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಹೊನ್ನಪ್ಪ ಭಾಗವತರ್ ಅವರು ಅನೇಕ ತಮಿಳು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಈಗ ಬೆಂಗಳೂರಿನಲ್ಲಿ ನೆಲೆಸಿರುವ ಭಾಗವತರು 1946ರ ಚಲನಚಿತ್ರ ರೇ ಮುರುಗನ್ನಲ್ಲಿ ಎಂ.ಕೆ. ತ್ಯಾಗರಾಜ ಭಾಗವತರನ್ನು ಮೊದಲಿಸಿದರು. ಎಂ.ಜಿ.ಆರ್ ಜೊತೆ ನಟಿಸಿದರು. ಆ ಚಿತ್ರದಲ್ಲಿ ಭಾಗವತರ್ ಮತ್ತು ಜೀವರತ್ನಂ ಇಬ್ಬರು ಹಾಡಿದ್ದು. ಎಸ್.ಎಂ. ಸುಬ್ಬಯ್ಯ ನಾಯ್ಡು ಸಂಗೀತ ನೀಡಿದ್ದಾರೆ. ಭಾಗವತರ್ ಅವರು ಲಲಿತಕಲಾ ಫಿಲಂ ಎಂಬ ನಿರ್ಮಾಣ ಕಂಪನಿಯನ್ನು ಸ್ಥಾಪಿಸಿದರು ಮತ್ತು ಕನ್ನಡ ಮತ್ತು ತಮಿಳಿನಲ್ಲಿ ಚಿತ್ರಗಳನ್ನು ನಿರ್ಮಿಸಿದ್ದಾರೆ. 1955ರಲ್ಲಿ ಅವರು ಮಹಾಕವಿ ಕಾಳಿದಾಸ ಕನ್ನಡ ಭಾಷೆಯಲ್ಲಿ ಮೊದಲನೇ ಚಿತ್ರದಲ್ಲಿ ಅವರು ನಟಿಸಿದ್ದಾರೆ. 1959ರಲ್ಲಿ ಬಿಡುಗಡೆಯಾದ ತಮಿಳು ಭಾಷೆಯ ಚಲನಚಿತ್ರವಾದ ಉಜುವಿಕ್ಕುಂ ತುಜುಕ್ಕುಲುಂ ಒಂದೈ ಸೇವೋಂ ಅನ್ನು ನಿರ್ಮಿಸಿದರು. ಅವರು ಸುಭದ್ರಾ ಚಿತ್ರದಲ್ಲಿ ಕನ್ನಡ ನಟನೆಗೆ ಪಾದಾರ್ಪಣೆ ಮಾಡಿದರು. ಭಾಗವತರ್ ವಿ. ಸರೋಜಾದೇವಿಯಂತಹ ನಟಿಯರನ್ನು ಚಿತ್ರರಂಗಕ್ಕೆ ಕರೆತಂದರು. ವಾಲ್ಮೀಕಿ ಚಿತ್ರದಲ್ಲಿ ಭಾಗವತರ್ ಎಂ.ಕೆ. ತ್ಯಾಗರಾಜ ಭಾಗವತರ್ ಅವರನ್ನು ಪಾಪಿಯಾಗಿ ಬದಲಾದ ಋಷಿಯಾಗಿ ವಾಲ್ಮೀಕಿಯಾಗಿ ಬದಲಾಯಿಸಿದರು. ಎಂ.ಕೆ. ತ್ಯಾಗರಾಜ ಭಾಗವತರ್ ಅವರು ತಾತ್ಕಾಲಿಕ ನಿರ್ಗಮನದ ನಂತರ ಭಾಗವತರ್ ತಾರೆಯಾದರು. ಅನೇಕ ತಮಿಳು ಚಲನಚಿತ್ರಗಳಲ್ಲಿ ಮತ್ತು ನಂತರ ಕನ್ನಡದಲ್ಲಿ
ಪ್ರಮುಖ ಪಾತ್ರವನ್ನ ನಿರ್ವಹಿಸಿದರು. ಹೊನ್ನಪ್ಪ ಭಾಗವತರವರು ಕನ್ನಡದ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ 1955ರಲ್ಲಿ ಅಭಿನಯ ಮಾಡಿದರು. ಲಲಿತ ಕಲಾ ಫಿಲಂ ಪ್ರೈವೇಟ್ ಲಿಮಿಟೆಡ್ ಪ್ರೆಸೆಂಟ್ ಅವರತಕ್ಕಂಥ ಮಹಾಕವಿ ಕಾಳಿದಾಸ ಕನ್ನಡದ ಅವತರಣಿಕೆಯಲ್ಲಿ ಹೊನ್ನಪ್ಪ ಭಾಗವತರವರು ಬಹಳ ಅದ್ಭುತವಾಗಿ ಚಿತ್ರದಲ್ಲಿ ನಟಿಸಿದ್ದಾರೆ. ಕುರಿ ಕಾಯುವ ಕುರುಬನ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರು ಭೋಜರಾಜನ ಮಗಳನ್ನು ಮಂತ್ರಿಯ ಮಗನಿಗೆ ಕೊಡಲಿಲ್ಲ ಎಂಬ ಹೊಟ್ಟೆ ಕಿಚ್ಚಿಗೆ ಮಂತ್ರಿಯು ಈ ಒಬ್ಬ ಕುರಿ ಕಾಯುವ ಕುರುಬನನ್ನು ಮಹಾರಾಣಿಯೊಂದಿಗೆ ಮದುವೆ ಮಾಡಿಸುತ್ತೇನೆ ಎನ್ನೋದಕ್ಕೆ ಸೇರಿಸಿಕೊಳ್ಳುತ್ತೀರೆ ಎಂದು ಕುರಿ ಕಾಯುವ ಕುರುಬನನ್ನು ಕರೆದುಕೊಂಡು ಬಂದು ಭೋಜರಾಜನ ಮಗಳಿಗೆ ಮದುವೆ ಮಾಡಿಸುತ್ತಾನೆ. ಆಗ ಭೋಜರಾಜನ ಮಗಳು ಆತ ಕುರಿ ಕಾಯುವ ಕುರುಬ ಅಂತ ತಿಳಿದು ಆತನನ್ನು ಕಾಳಿಕಾಂಬಾದೇವಿಯ ದೇವಸ್ಥಾನಕ್ಕೆ ಕರೆದುಕೊಂಡು ತರುತ್ತಾರೆ. ಆಗ ಕಾಳಿಕಾಂಬಾದೇವಿಯ ಎದುರುಗಡೆ ಪ್ರಾರ್ಥನೆಯನ್ನು ಮಾಡಿದಾಗ ಕಾಳಿಕಾಂಬಾದೇವಿ ಪ್ರತ್ಯಕ್ಷಳಾಗಿ ಆತನ ನಾಲಿಗೆ ಮೇಲೆ ಓಂ ಎಂದು ಬರೆದಾಗ ಆ ಕುರುಬನು ಕವಿರತ್ನ ಕಾಳಿದಾಸನಾಗುತ್ತಾನೆ. ಆ ಕ್ಷಣದಿಂದಲೇ ದೇವಿಗೆ ಮಂತ್ರಗಳಿಂದ ಸ್ತುತಿ ಮಾಡುತ್ತಾ ಅತ್ಯಂತ ಅದ್ಭುತವಾದ ಕವಿರತ್ನ ಕಾಳಿದಾಸನಾದನು. ಅವರು ಡಕಾಯಿತನಾಗಿ ಮೊದಲಾದ ಋಷಿಯಾಗಿ ನಟಿಸಿದರು. ಕನ್ನಡ ಚಿತ್ರರಂಗದಲ್ಲಿ ಶ್ರೇಷ್ಠವೆಂದು ಪರಿಗಣಿಸಲಾದ ಮಹಾಕವಿ ಕಾಳಿದಾಸದಲ್ಲಿಯೂ ಕೂಡ ಅವರು ಪ್ರಮುಖ ಪಾತ್ರವನ್ನ ವಹಿಸಿದರು. 3ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಚಿತ್ರವು ಕನ್ನಡದ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. 1960ರಲ್ಲಿ ಭಾಗವತರವರು ನಾದಬ್ರಹ್ಮ ಸಂಗೀತ ವಿದ್ಯಾಲಯ ಎಂಬ ಸಂಗೀತ ಶಾಲೆಯನ್ನು ಪ್ರಾರಂಭಿಸಿದರು. ಅವರು ಕನ್ನಡ ಚಲನಚಿತ್ರ ಸಲಹಾ ಸಮಿತಿಗೆ ಸದಸ್ಯರಾದರು ಮತ್ತು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿ ಕೂಡ ಅವರು ಕೆಲಸ ಮಾಡಿದರು. ಭಾಗವತರವರು 28 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕೃಷ್ಣಕುಮಾರಿ, ಸುಭದ್ರಾ, ತೇಜಸ್ವಿಕನ್ಯಾ, ಅರುಂಧತಿ, ದೇವಕನ್ಯೆ, ಪ್ರಭಾವತಿ, ರಾಜರಾಜೇಶ್ವರಿ, ಬ್ರಹ್ಮರಾಣಿ, ಹೇಮರೆಡ್ಡಿ ಮಲ್ಲಮ್ಮ, ಭಕ್ತಿಕಲಾತಿ, ಸುಭದ್ರಾ, ಶ್ರೀ ಮುರುಗನ್, ವಾಲ್ಮೀಕಿ, ಸುಭದ್ರಾ, ಕುಂಡಲಕೇಶಿ, ಭಕ್ತಜನ, ಗೋಕುಲದಶಿ, ಭಕ್ತಕುಮಾರ, ದೇವಮನೋಹರಿ, ತದೈ, ಸತ್ಯಶೋಧನೈ, ಗುಣಸಾಗರಿ, ಮಹಾಕವಿ ಕಾಳಿದಾಸ, ಆಷಾಢಭೂತಿ, ಪಂಚಕನ್ಯಾ, ಜಗಜ್ಯೋತಿ ಬಸವೇಶ್ವರ, ಮುಜುಲುಕ್ಕಂ, ಸುಜಿಲುಕ್ಕಂ, ವಂದನೆ ಸೋವೋಂ, ಕಟಾರಿ ವೀರ, ಸದಾನಂದ ಇಂತಹ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ಪ್ರಸಿದ್ಧಿಗಳನ್ನು ಪಡೆದಿರ್ತಕ್ಕಂಥದ್ದು ಮಹಾಕವಿ ಕಾಳಿದಾಸ ಮತ್ತು ಜಗಜ್ಯೋತಿ ಬಸವೇಶ್ವರ ಕ್ರಮವಾಗಿ 1955 ಮತ್ತು 1959ರಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದರು. 1957ರಲ್ಲಿ ಮದ್ರಾಸ್ ಸಿನಿಮಾ ಫ್ಯಾನ್ಸ್ ಅಸೋಸಿಯೇಷನ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. 1976ರಲ್ಲಿ ಅವರಿಗೆ ಗಾನ ಕಲಾಭೂಷಣ ಎಂಬ ಬಿರುದನ್ನು ನೀಡಲಾಯಿತು. 1978ರಲ್ಲಿ ಮೈಸೂರು ರಾಜ್ಯದ ವಿದ್ವಾಂಸರು ಅವರಿಗೆ ಗಾನಕಲಾ ಗಂಧರ್ವ ಬಿರುದನ್ನು ನೀಡಿ ಗೌರವಿಸಿದರು. 1987ರಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಯಿತು. 1991ರಲ್ಲಿ ಅವರಿಗೆ ಭಾರತದ ರಾಷ್ಟ್ರಪತಿಗಳು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಿದರು. 1991ರಲ್ಲಿ ಸೆಂಟರ್ ಫಾರ್ ಮ್ಯೂಸಿಕ್ ಡ್ರಾಮಾ ಅಕಾಡೆಮಿಯ ಸಂಗೀತಕ್ಕೆ ನೀಡಿದ ಕೊಡುಗೆಗಾಗಿ ಅವರಿಗೆ ಪ್ರಶಸ್ತಿಯನ್ನು ನೀಡಿತು. ಈ ವರ್ಷ ಅವರು ರಂಗಸಂಗೀತಕ್ಕೂ ಪ್ರಶಸ್ತಿಯನ್ನು ನೀಡಲಾಯಿತು. ಜಗಜ್ಯೋತಿ ಬಸವೇಶ್ವರ ಚಿತ್ರದಲ್ಲಿ ಹೊನ್ನಪ್ಪ ಭಾಗವತರವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಜೊತೆಗೆ ರಾಜ್ಕುಮಾರ್ ಅವರು ಕೂಡ ಈ ಚಿತ್ರದಲ್ಲಿ ಅಭಿನಯ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದಾರೆ. ಈಗ ಜಗಜ್ಯೋತಿ ಬಸವೇಶ್ವರ ಚಿತ್ರದ ಟೈಟಲ್ ಅನ್ನ ತಾವೀಗ ನೋಡ್ತಾ ಇದ್ದೀರಾ. ಇದೊಂದು ವಿಶ್ವಕಲಾ ಚಿತ್ರ ಬ್ಯಾನರ್ ಅಡಿಯಲ್ಲಿ ಚಿತ್ರ ತಯಾರಾಗಿದೆ. ಇದು ಬಹಳ ಅದ್ಭುತವಾದ ಚಿತ್ರ. ಈ ಚಿತ್ರವನ್ನ ಶಶಿಕಲಾ ಪಿಕ್ಚರ್ಸ್ ಅವರು ತಯಾರು ಮಾಡಿರ್ತಕ್ಕಂಥದ್ದು. ಜಗಜ್ಯೋತಿ
ಬಸವೇಶ್ವರ ಚಿತ್ರದ ಇಂಗ್ಲಿಷ್ ಟೈಟಲ್ ಅಂತ ನಾವು ನೋಡ್ತಾ ಇದ್ರೆ ಈಗ ಹೊನ್ನಪ್ಪ ಭಾಗವತರ್, ಡಾಕ್ಟರ್ ರಾಜ್ಕುಮಾರ್, ಅಶ್ವಥ್, ನರಸಿಂಹರಾಜು, ಬಾಲಕೃಷ್ಣ, ಜಿವಿಯರ್, HR ಶಾಸ್ತ್ರಿ, ಸಿದ್ದಯ್ಯ ಸ್ವಾಮಿ ಮುಂತಾದವರು ಇಲ್ಲಿ ನಟಿಸಿರ್ತಕ್ಕಂಥದ್ದು. ಆಗಲೇ ರಾಜ್ಕುಮಾರ್ ಅವರು ಚಿತ್ರದಲ್ಲಿ ನಟನೆ ಮಾಡ್ತಾ ಇರ್ತಕ್ಕಂಥ ವಿಚಾರ ತಾವು ಈಗ ನೋಡ್ತಾ ಇದ್ದಾರೆ. ಈಗ ಜೊತೆಗೆ ಬಿ ಸರೋಜಾದೇವಿ, ಸಂಧ್ಯಾ, ಅಧವಾನಿ ಲಕ್ಷ್ಮೀದೇವಿ, ರಮಾದೇವಿ ಚಿತ್ರದ ನಿರ್ದೇಶನವನ್ನ GV ಅಯ್ಯರ್ ಅವರು ಆಗೆಲ್ಲ ಚಿತ್ರಗಳನ್ನ GV ಅಯ್ಯರ್ ಅವರು ನಿರ್ದೇಶನ ಮಾಡ್ತಾ ಇದ್ರು. ಅದರಂತೆ ಜಗಜ್ಯೋತಿ ಬಸವೇಶ್ವರ ಕೂಡ GV ಅಯ್ಯರ್ ಅವರು ಅಭಿನಯ ಮಾಡ್ತಾ ಇರೋದು ಮತ್ತು ಡೈರೆಕ್ಷನ್ ಮಾಡ್ತಾ ಇರೋದು. ದೊರೆ ಭಗವಾನ್ ಅವರ ಸ್ನೇಹಿತರಾಗಿರ್ತಕ್ಕಂಥ ದೊರೈರಾಜ್ ಅವರು ಕೂಡ ಚಿತ್ರದಲ್ಲಿ ಫೋಟೋಗ್ರಫಿಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಭಗವಾನ್ ಅವರು ಸೇರಿಕೊಂಡು ದೊರೆ ಭಗವಾನ್ ಆದ್ರು. ಈ ಚಿತ್ರದಲ್ಲಿ ದೊರೈರಾಜ್ ಅವರು ಫೋಟೋಗ್ರಫಿ ಮಾಡಿದ್ದಾರೆ. ಈ ಒಂದು ಪ್ರತಿಯೊಂದು ದೃಶ್ಯವನ್ನು ತಮ್ಗೆ ಫೋಟೋ ತೆಗೆದು ತಮಗೆ ತೋರಿಸ್ತಾ ಇದ್ದೀನಿ. ಜಗಜ್ಯೋತಿ ಬಸವೇಶ್ವರ ಅವರು ಮಕ್ಕಳೊಂದಿಗೆ ಮಾತಾಡ್ತಾ ಇರತಕ್ಕಂಥ ದೃಶ್ಯ. ಈಗ ಜಗಜ್ಯೋತಿ ಬಸವೇಶ್ವರ ಚಿತ್ರದ ಹಲವಾರು ಸೀನ್ಗಳನ್ನ ತಾವು ನೋಡ್ತಾ ಇದ್ದಾರೆ. ಇಂದಿಗೂ ಕೂಡ ಚಿತ್ರವು ಅತ್ಯಂತ ಯಶಸ್ವಿಯಾಗಿ ತುಂಬಾ ಚೆನ್ನಾಗಿರ್ತಕ್ಕಂಥ ಚಿತ್ರ. ಇದಕ್ಕೋಸ್ಕರವಾಗಿ ಪ್ರಶಸ್ತಿಯನ್ನು ಕೂಡ ಕಳಿಸಿದ್ದಾರೆ. ಈ ಚಿತ್ರಕ್ಕೂ ಕೂಡ ಹಲವಾರು ರೀತಿಯ ಬಹುಮಾನ ಕೂಡ ಬಂದಿದೆ. ತುಂಬಾ ಚೆನ್ನಾಗಿರ್ತಕ್ಕಂಥ ಚಿತ್ರ. ಈಗಲೂ ಕೂಡ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ಜಗಜ್ಯೋತಿ ಬಸವೇಶ್ವರ ಅಂತ ಸರ್ಚ್ ಮಾಡಿದ್ರೆ ಚಿತ್ರ ಸಿಗುತ್ತೆ. ದಯಮಾಡಿ ಎಲ್ಲರೂ ಕೂಡ ನೋಡಿ. ಕವಿರತ್ನ ಕಾಳಿದಾಸ ಮತ್ತು ಜಗಜ್ಯೋತಿ ಬಸವೇಶ್ವರ ಚಿತ್ರವನ್ನ ಖಂಡಿತವನ್ನ ನೋಡ್ಬೇಕು. ಒಳ್ಳೆ ಕ್ವಾಲಿಟಿ ಚಿತ್ರ ಇದಾಗಿದೆ ಇದು. ಮತ್ತು ಒಳ್ಳೆಯ ಆಗಿನ ಕಾಲದ ಅಭಿರುಚಿಗೆ ತಕ್ಕಂತೆ ಚಿತ್ರವನ್ನ ನಿರ್ಮಾಣ ಮಾಡಿದ್ರೆ. ಇದಾದ್ಮೇಲೆ ಈಚೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಇಲ್ಲಿ ಚಿತ್ರದಲ್ಲಿ ನಟಿಸಿದ್ದಾರೆ ಮತ್ತು ಕವಿರತ್ನ ಕಾಳಿದಾಸ ಚಿತ್ರದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ್ರು. ಈಗ ವಿಜ್ಞಾನದ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರಿ. ಈಗ ಎಲ್ಲಾ ಜಾತಿಗಳವರೊಂದು ಮೇಲಕ್ಕೆ ಎತ್ತಿದ್ದರಿಂದ ಬಸವೇಶ್ವರರಿಗೆ ಕೆಟ್ಟ ಬಂದಿತ್ತು. ಆಗ ಸಮಾಜದ ಜನರು ಬಿಜ್ಜಳ ಮಹಾರಾಜರ ಬಳಿ ಬಂದು ದೂರು ಕೊಟ್ಟಾಗ ಜಾತಿಯನ್ನ ಕೆಡ್ತಾ ಇದ್ದೀರಂತ ಹೇಳಿದಾಗ ಆ ಬಿಜ್ಜಳ ಮಹಾರಾಜನು ಬಸವೇಶ್ವರನ್ನು ಕರೆದು ವಿಚಾರಣೆ ಮಾಡ್ತಿದ್ದಾರೆ. ಈಗ ಆ ಸಂದರ್ಭದಲ್ಲಿ ಸಮಜಾಯಿಷೆಯನ್ನು ನೀಡಿದರು ಬಸವಣ್ಣವರು. ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಹೊನ್ನಪ್ಪ ಭಾಗವತರ ಬಗ್ಗೆ ನಮ್ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯನ್ನು ತಮಗೆ ತಿಳಿಸ್ತಾ ಇದ್ದೀನಿ. ಮತ್ತಷ್ಟು ಮಾಹಿತಿಗಳು ತಿಳಿಸ್ಬೇಕಾಗಿದೆ. ಅದನ್ನ 2ನೇ ಭಾಗದಲ್ಲಿ ಈ ಒಂದು ಮಾಹಿತಿ ಅಂತ ಕೊಡ್ತೀವಿ. ಹೊನ್ನಪ್ಪ ಭಾಗವತರು ಅತ್ಯಂತ ಉತ್ತಮ ಕಲಾವಿದರಾಗಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಎಲ್ಲ ವಿಡಿಯೋ ತಮಗೆ ಸಿಗುತ್ತೆ. ತಪ್ಪದೇ ನೋಡಿ.